ಯಡಿಯೂರಪ್ಪನವ್ರಿಗೆ ಇವತ್ತು ರೈತರ ಮೇಲೆ ಬಹಳ ಪ್ರೀತಿ, ಮೊದಲಿಂದನೂ ಪ್ರೀತಿ ಅವ್ರಿಗೆ. ಏನೋ ಒಂದ್ಸರಿ ಏನೋ ಇದ್ರ ಮೇಲೆ ಬಂದ್ರು, ಗಾಡಿ ಮೇಲೆ ಬಂದಿದ್ರು, ರೈತರು ಶಾಲೆ ಹೊತ್ಕೊಂಡು ಅದನ್ನು ಬಡ್ಜೆಟ್ ನ ಮಂಡನೆ ಮಾಡಕ್ಕೆ, ನಾನು ರೈತ ಪರ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ಅದು ಎತ್ತಿನ ಗಾಡಿಯಲ್ಲಿ ಬಂದ್ರು ಯಡಿಯೂರಪ್ಪನವ್ರು. ಯಡಿಯೂರಪ್ಪನವ್ರನ್ನ ಕೂಡಿಸ್ಕೊಂಡು ಆ ಗಾಡಿ ಹೊಡೆಯಕ್ಕೂ ಬರಲ್ಲ ಸರಿಯಾಗಿ, ಅವ್ನ ಮುಂದೆ ಒಳಗಡೆ ಹೋಗ್ಬಿಡ್ತದೆ, ಪೊಲೀಸ್ನವ್ರನ್ನ ಸುತ್ತ ಕಾವಲು ಕಟ್ಕೊಂಡು ಕರ್ಕೊಂಬಂದ್ರು ವಿಧಾನಸೌಧಕ್ಕೆ. ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನನು ಹಸಿರು ಶಾಲು, ರೈತರಿಗೆ ಸಪರೇಟ್ ಬಡ್ಜೆಟ್. ಸನ್ಮಾನ್ಯ ಯಡಿಯೂರಪ್ಪನವ್ರೆ, DLFಗೆ ವಾಪಸ್ ಕೊಟ್ರಲ್ಲ ನೀವು, ಅವತ್ತು ಬಿಡ್ದಿ ಟೌನ್ಶಿಪ್ ಅನ್ನ ಬಿಡ್ಬೋದಾಗಿತ್ತಲ್ಲ ನೀವು, ಯಾಕೆ ಬಿಡ್ಲಿಲ್ಲ ನೀವು ಅವತ್ತು? ಎರಡನೇ ಮತ್ತೆ ಜಾಗತಿಕ ಟೆಂಡರ್ನ ಯಾಕೆ ಕರೆದ್ರಿ ನೀವು? ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಜಾಗತಿಕ ಟೆಂಡರ್ನ ಯಾತಕ್ಕೋಸ್ಕರ ಕರೆದ್ರಿ? ದಯಮಾಡಿ ನೀವು ಸಾರ್ವಜನಿಕವಾಗಿ ಇದನ್ನ ಸ್ಪಷ್ಟಪಡಿಸಬೇಕು. ನಿಮ್ಮ ಪಶ್ಚಾತ್ತಾಪ ಯಾತ್ರೆ ಶುರು ಆಗೋದಕ್ಕಿಂತ ಮುಂಚೆ ತಾವು ಸ್ಪಷ್ಟೀಕರಣವನ್ನ ಕೊಡಬೇಕು ವಿಚಾರವಾಗಿ. ಪಶ್ಚಾತ್ತಾಪ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ ಪಾಪ ಅಶೋಕನಿಗೆ ಮತ್ತೆ ಇವ್ರಿಗೆ ವಿಜಯೇಂದ್ರನಿಗೆ ಯಾರೋ ಡಾಕ್ಟರ್ ಹೇಳಿದ್ರಂತೆ, ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ರು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ರೆ ನೀವು ಯಾವ್ದಾರ ಯಾತ್ರೆ ಮಾಡ್ಬೇಕಾಯ್ತದ ಈಗ ಅಂತ. ಅವ್ರು ಸ್ವಲ್ಪ ಅಶೋಕನ ನೋಡಿದಿಲ್ಲ ನೀವು, ಸ್ವಲ್ಪ ದಪ್ಪ ಆಗ್ಬಿಡೋರು, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಡೋರು ಅಶೋಕಣ್ಣ, ವಿಜಯೇಂದ್ರಣ್ಣ. ಸ್ವಲ್ಪ BP ಶುಗರ್ ನಿಮ್ಗೆ ಜಾಸ್ತಿ ಆಗದೆ ನೀವೇನಾರ ಒಂದು ಹುಡುಕಿ ಅಂತ ಹೇಳ್ತಿದ್ರು. ಆವಾಗ ಹುಡುಕೊಂಡಿದ್ದು ಯಾವ್ದು? ಪಶ್ಚಾತ್ತಾಪ ಯಾತ್ರೆ. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿಟ್ಬಿಟ್ಟವ್ರೆ, ಎಲ್ಲ ಪತಿವ್ರತೆ ತರ ಆಡ್ತಾವ್ರೆ ಎಲ್ರೂ, ಪತಿವ್ರತೆ ಆಡ್ದಂಗ ಆಡ್ತಾವ್ರೆ ಎಲ್ರೂ. ಒಬ್ರಿಗಿನ್ನ ಒಬ್ರು ನಾವು ರೈತರ ಪರ, ಇವರು ರೈತರ ಪರ, ಅವರು ರೈತರ ಪರ, ಏನ್ ಒಬ್ರಿಗಿನ್ನ ಒಬ್ರು ರೈತರ ಪರ. ಯಾವಾಗ ಪಾಪ ಅಶೋಕಣ್ಣನೇನೋ ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕು, ವಿರೋಧ ಪಕ್ಷದ ನಾಯಕನಿಂದ ಮಂಗಳೂರವ್ರಿಗೆ ಯಾರೋ ಕೊಡ್ಬೇಕು ಅಂತ ತೀರ್ಮಾನ, ಕೇಂದ್ರ ಮಂತ್ರಿ ತಗೊಂಡ್ಬಂದು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಇದು ಉಳಿಸ್ಕೋಬೇಕಲ್ಲಪ್ಪ ಅವರು. ಅದಕ್ಕೋಸ್ಕರ ಪಾಪ ಪಶ್ಚಾತ್ತಾಪ ಯಾತ್ರೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಪಶ್ಚಾತ್ತಾಪ ನೀವು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡಿದಂತ ಪಾಪದ ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡ್ತೀರ. ನೀವು ಯಾತ್ರೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದ್ರೆ ನಾವ್ ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ದಯಮಾಡಿ ಸಾರ್ವಜನಿಕವಾಗಿ ಉತ್ತರ ಕೊಟ್ಬಿಟ್ಟು ಮಾಡಿ. ನೀವು ನಮ್ದೇನು ತಕರಾರಿಲ್ಲ, ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಬೇಕು. ನಮ್ಮ ಇವ್ರು ಹೇಳಿದ್ರು ಒಂದ್ಸರಿ, ನಮ್ಮ ನಂಜುಂಡಸ್ವಾಮಿ ಅವ್ರ ಮಗಳು ಮೊನ್ನೆ ಆ ಬಿಡದಿನಲ್ಲಿ ಒಂದು ಆ ಸ್ಟ್ರೈಕ್ ನಲ್ಲಿ ಭಾಗವಹಿಸಿದ್ರು. ಅವ್ರು ಹೇಳಿದ್ರು, ರಾಜಕಾರಣಿಗಳಿಗೆ ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಯಾರು ಹೇಳಿದ್ ಗೊತ್ತಾ ಮಾತನ್ನ? ಯಾರು ಪಾದಯಾತ್ರೆ ಮಾಡಕ್ ಹೊರಟವ್ರಲ್ಲ ಅವ್ರಿಗೆ, ಯಾರಲ್ಲೋ ಧರಣಿ ಕೂತಿದ್ರಲ್ಲ, ಆ ರೈತರ ಜೊತೆ ಧರಣಿ ಕೂತಿದ್ರಲ್ಲ ಅವ್ರಿಗೆ, ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಂಡು ಮಾತಾಡ್ಲಿಕ್ಕೆ, ಪ್ರತಿಭಟನೆ ಮಾಡ್ಲಿಕ್ಕೆ, ರೈತರ ಪರ ಆಗ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ದಂಥದ್ದು ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ, ನಾಯಕರುಗಳಿಗೆ. ಯಾರ್ಯಾರು ಈ ಕರ್ಮಕಾಂಡದ ಕೂಸ್ಗಳವಲ್ಲ, ಇದನ್ನ ಪಿತಾಮಹಗಳವರಲ್ಲ, ಇವರು ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜವಾಗ್ಲೂ ಕೂಡ ಅದು ನಮಗೂ ಹೇಳಿರ್ಬೋದು, ನಾವಿಲ್ಲ ಅಂತ ಹೇಳಲ್ಲ, ನಮ್ಮನ್ನು ಕೂಡ ಅವ್ರು ಟೀಕೆ ಮಾಡಿದ್ದಾರೆ. ಆದ್ರೆ ನಿಮಗೂ ಯೋಗ್ಯತೆ ಇಲ್ಲ, ನೀವ್ಯಾಕೆ ಬರ್ತೀರಾ ಇಲ್ಲಿ ಹೋರಾಟಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಹೇಳವ್ರೆ, ಯಡಿಯೂರಪ್ಪನವ್ರು ಹೇಳವ್ರೆ.